ನಮ್ಮ ಈ ಭಾರತೀಯ ಶಾಸ್ತ್ರ ಪರಂಪರೆಯನ್ನು ನಾವೊಮ್ಮೆ ಅವಲೋಕನ ಮಾಡ್ತೇವೆ ಅಂತಂದರೆ, ಯಾರ್ಯಾರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದವರು ಅಂತೆಲ್ಲ ಹಿಂದಿನವರು ಬಂದಿದ್ದಾರೆ, ಅದರಲ್ಲಿ ಮಧ್ವಾಚಾರ್ಯರನ್ನು ಬಿಟ್ಟರೆ ಮತ್ತು ಯಾರೂ ಕೂಡ ಪಂಚರಾತ್ರಕ್ಕೆ ಸ್ಪಷ್ಟ ಪ್ರಾಮಾಣ್ಯವನ್ನು ಒಪ್ಪಿಕೊಂಡೇ ಇಲ್ಲ. ಅವರೆಲ್ಲ ಆಕ್ಷೇಪ ಮಾಡ್ತಾರೆ. ದೇವರೇ ಹೇಳಿದರೂ ಕೂಡ ಒಪ್ಪದೇ ಇರುವಂತಹ ಜನರಿದ್ದಾರೆ ಎನ್ನುವುದು ನಮಗೆ ಇದನ್ನು ನೋಡಿದಾಗ ಗೊತ್ತಾಗ್ತದೆ. ಸಾಕ್ಷಾತ್ ನಾರಾಯಣನೇ ಹೇಳಿದ್ದು, ಉಪದೇಶ ಮಾಡಿದ್ದು, ಸ್ಪಷ್ಟವಾಗಿ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಎನ್ನುವಂತಹ ವಿಷಯವನ್ನು ಅಲ್ಲಿ ಹೇಳಿದರೂ ಕೂಡ ಅದು ನಮಗೆ ಪ್ರಮಾಣ ಅಲ್ಲ, ಅದು ಸತ್ಯವಾದ ವಿಷಯವನ್ನು ಹೇಳ್ತಾ ಇಲ್ಲ ಅಂತ ದೇವರೇ ಸುಳ್ಳು ಹೇಳ್ತಾನೆ ಅಂತ ಹೇಳುವಂತಹ ಮಂದಿ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಅನೇಕ ಮಂದಿ ಬಂದಿದ್ದರು. ಈಗಲೂ ಅಂತಹ ಕೆಲವು ಮಂದಿ ಇರ್ತಾರಲ್ಲಲ್ಲಿ. ಅದರ ಬಗ್ಗೆ ಅವರು ಯಾಕೆ ಪ್ರಮಾಣವನ್ನು ಅದರ ಪ್ರಾಮಾಣ್ಯವನ್ನು ಒಪ್ಪಲಿಕ್ಕೆ ಬರುವುದಿಲ್ಲ ಅಂತ ಹೇಳುವುದು ಅಂತ ಕೇಳಿದರೆ, ನೀವು ಮೇಲುನೋಟಕ್ಕೆ ಪಂಚರಾತ್ರದ ಕೆಲವು ಮಾತುಗಳನ್ನೆಲ್ಲ ನೋಡ್ತೀರಿ ಅಂತಂದರೆ ಅಲ್ಲಿ ಜೀವ ಹುಟ್ಟುತ್ತಾನೆ ಅಂತ ಮಾತಿದೆ. ಜೀವ ಹುಟ್ಟುವುದಿಲ್ಲ ಅಂತ ಕೃಷ್ಣ ಗೀತೆಯಲ್ಲೂ ನಿರ್ಣಯ ಮಾಡಿ ಕೊಟ್ಟಿದ್ದಾನೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಂತ ಹೇಳ್ತಾ ಇವನನ್ನು ಯಾವ ಕಾಲದಲ್ಲಿಯೂ ಕೂಡ ನಾಶ ಮಾಡಲಿಕ್ಕಾಗುವುದಿಲ್ಲ ಅಂತ. ಅಂತಹ ಜೀವನಿಗೆ ಉತ್ಪತ್ತಿಯನ್ನು ಪಂಚರಾತ್ರ ಸಂಹಿತೆಗಳು ಕೆಲವೊಂದು ಮಾತುಗಳಲ್ಲಿ ಹೇಳ್ತವೆ. ಸಂಕರ್ಷಣ ಎನ್ನುವಂತಹ ರೂಪದಿಂದ ಜೀವ ಉತ್ಪನ್ನನಾಗ್ತಾನೆ ಅಂತ ಮಾತುಗಳು ಬರುತ್ತವೆ. ಅದನ್ನಿಟ್ಕೊಂಡು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರೇ ಉತ್ಪತ್ತಿ ಅಸಂಭವಾತ್ ಎನ್ನುವುದಾಗಿ ಹೇಳಿಕೊಂಡು ಜೀವನಿಗೆ ಉತ್ಪತ್ತಿ ಇಲ್ಲ, ಜೀವ ಯಾವತ್ತು ಹುಟ್ಟುವವನಲ್ಲ ಅಂತ ನಿರ್ಣಯ ಕೊಟ್ಟಿರುವುದರಿಂದಾಗಿ ಈ ಪಂಚರಾತ್ರಗಳಲ್ಲಿ ಜೀವನಿಗೆ ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಪಂಚರಾತ್ರ ಎನ್ನುವುದು ಪ್ರಮಾಣ ಅಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ಆದರೆ ಗೀತೆಯಲ್ಲೂ ಅದನ್ನೇ ಹೇಳಿದ್ದಾನಲ್ವ, ಹಾಗಾಗಿ ಅವುಗಳು ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಅವರ ಆಕ್ಷೇಪದ ಮೂಲ ತಾತ್ಪರ್ಯ. ಆದರೆ ಅದನ್ನು ಆ ಪಂಚರಾತ್ರ ಆಗಮಗಳೇ ನಿರಾಕರಣೆ ಮಾಡ್ತವೆ. ಹೇಗೆ ಅಂತಂದರೆ, ಒಳ್ಳೆಯ ಮಾತುಗಳಿವೆ. ಬಾದರಾಯಣ ಆಚಾರ್ಯ ಪಂಚಮಂ ವೇದ ಮುದ್ಗಿರನ್ ಮಹತಾಚ ಪ್ರಬಂಧೇನ ಮೋಕ್ಷಧರ್ಮೇ ಬಹುಕ್ರಮೈ ಪಂಚರಾತ್ರಸ್ಯ ಕೃತ್ಸ್ನಸ್ಯ ಪ್ರಾಮಾಣ್ಯಂ ಪ್ರತ್ಯಪೀಪದತ್. ಸಕಥಂ ಬ್ರಹ್ಮಸೂತ್ರೇಷು ಸೂತ್ರಯೇದಪ್ರಮಾಣತಾಂ ಗುರುಚಿತ್ತಾನಭಿಜ್ಞೈ ಯದಪ್ರಾಮಾಣ್ಯ ಪ್ರಜಲ್ಪನಂ ಗುರುದ್ರೋಹಿತ್ವಮೇತೇಷಾಂ ಜನಯೇತ್ತದ್ ದುರುದ್ಧರಂ ಅಂತ ಹೇಳಿಕೊಂಡು, ಯಾರು ವೇದವ್ಯಾಸ ದೇವರು ಹೇಳಿದ್ರೂ ಕೂಡ ಇದರ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ, ಇದು ಸುಳ್ಳು, ಪಂಚರಾತ್ರದಲ್ಲಿ ಬಂದಿರುವಂತಹ ಮಾತುಗಳೆಲ್ಲವೂ ಕೂಡ ಸುಳ್ಳು, ಅದನ್ನು ಒಪ್ಪಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ನಿರಾಕರಣೆ ಮಾಡ್ತಾರಲ್ವ, ಅಂಥವರು ದೊಡ್ಡ ಗುರುದ್ರೋಹಿಗಳಾಗ್ತಾರೆ ಅಂತ ಮಾತು ಬರ್ತದೆ. ಅಲ್ಲಿ ಆ ಮಾತುಗಳಲ್ಲಿ ಹೇಳಿರುವುದೇನು ಅಂತ ಕೇಳಿದರೆ, ವೇದವ್ಯಾಸ ದೇವರು ತಾವು ಸ್ಪಷ್ಟವಾಗಿ 5ನೇ ವೇದ ಅಂತ ಪ್ರಸಿದ್ಧವಾಗಿರುವಂತಹ ಮಹಾಭಾರತದಲ್ಲಿಯೇನೆ ಸಮಗ್ರವಾದ ಪಂಚರಾತ್ರ ಆ ಆಗಮ ಎನ್ನುವುದು ಪ್ರಮಾಣ ಅಂತ ನಿರೂಪಣೆ ಮಾಡಿದ್ದಾರೆ. ಅದೇ ಹಿಂದೆ ಶಾಂತಿ ಪರ್ವದಲ್ಲಿ ಬಂದಂತಹ ಮಾತು ನಾವೇನು ಗಮನಿಸಿದ್ವಿ, ಅಲ್ಲಿ ಅದು ವೇದವ್ಯಾಸ ದೇವರೇ ರಚನೆ ಮಾಡಿದ್ದು, ಭೀಷ್ಮ ಯುಧಿಷ್ಠಿರರ ಸಂವಾದ ರೂಪದಲ್ಲಿ ಇರುವಂಥದ್ದು. ಅಲ್ಲಿಯೇ ವೇದವ್ಯಾಸ ದೇವರು ತೋರಿಸಿದ್ದಾರೆ ಪಂಚರಾತ್ರವನ್ನು ಭಗವಂತ ತಾನು ಉಪದೇಶ ಮಾಡಿದ್ದಾನೆ ಅಂತ. ದೇವರೇ ಉಪದೇಶ ಕೊಟ್ಟಿದ್ದಾನೆ ಅಂತ ಹೇಳುವಂತಹ ಮಾತುಗಳು ಕೂಡ ಒಂದೊಮ್ಮೆ ಸುಳ್ಳು ಅಂತ ನೀವು ಹೇಳ್ತೀರಿ ಅಂತ ಆದರೆ, ಮಹಾಭಾರತದಲ್ಲಿ ಅವುಗಳು ಸತ್ಯ ಅಂತ ಹೇಳಿರುವಂತಹ ಮಾತೇ ಸುಳ್ಳು ಅಂತ ನೀವು ಹೇಳ್ತೀರಿ ಅಂತ ಆದರೆ ನೀವು ಗುರುದ್ರೋಹಿಗಳಲ್ಲದೆ ಮತ್ತೇನು? ಯಾಕೆ ಅಂತಂದರೆ ವೇದವ್ಯಾಸ ದೇವರು ಸುಳ್ಳು ಹೇಳುವುದಿಲ್ಲ ಎನ್ನುವುದು ನಿಶ್ಚಯ. ಯಾಕೆ ಅಂತಂದರೆ ಅವರು ಸಾಕ್ಷಾತ್ ದೇವರ ಅವತಾರ, ನಾರಾಯಣನ ಅವತಾರ. ದೇವರಲ್ಲಿ ಯಾವುದೇ ದೋಷ ಇಲ್ಲ. ನಾವು ಸುಳ್ಳು ಹೇಳ್ತೇವೆ, ಸುಳ್ಳು ಹೇಳಲಿಕ್ಕೆ ಕಾರಣ ಏನು? ನಮ್ಮಲ್ಲಿರುವಂತಹ ದೋಷಗಳು. ದೇವರಲ್ಲಿ ಯಾವುದೇ ದೋಷ ಇಲ್ಲ, ಹಾಗಾಗಿ ಆತ ಸುಳ್ಳು ಹೇಳುವವನಲ್ಲ. ಸುಳ್ಳು ಹೇಳಿ ಏನೂ ಪ್ರಯೋಜನ ಆಗಬೇಕಾಗಿಲ್ಲ ದೇವರಿಗೆ. ಈಗ ನಮಗಾದರೂ ದುಡ್ಡು ಕದ್ದಿದೆಯಾ, ಇನ್ನೊಂದೇನೋ ಕದ್ದಿದೆಯಾ ಅಂತ ಕೇಳಿದಾಗ ನಾವು ಸುಳ್ಳು ಹೇಳ್ತೇವೆ. ಯಾಕೆ? ನಮಗೆ ಆ ದುಡ್ಡೇನೋ ಬೇಕಿತ್ತು, ಕದ್ದಿರ್ತೇವೆ, ಅದನ್ನು ಇಲ್ಲ ಅಂತ ಸಾಧನೆ ಮಾಡ್ತೇವೆ. ಇಂತಹ ಯಾವುದೇ ವಿಧವಾದಂತಹ ಬಯಕೆ ದೇವರುಳ್ಳವನಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಹೇಳಿದಂತೆ ಪರಿಪೂರ್ಣನಾಗಿರುವವನು ದೇವರು. ಎಲ್ಲ ಆಸೆಗಳನ್ನು ಈಗಾಗಲೇ ಆತ ಪೂರೈಸಿಕೊಂಡಿರುವವನು. ಅಂದರೆ ಯಾವುದೇ ಆಸೆಯನ್ನು ಅವನಿಗಿಲ್ಲ, ನಿತ್ಯವಾಗಿಯೂ ಕೂಡ ಆನಂದದಲ್ಲಿ ಇರುವವನು. ಅಂತಹ ದೇವರು ಸುಳ್ಳು ಹೇಳಿ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ದೇವರೇ ಸುಳ್ಳು ಹೇಳ್ತಾನೆ ಅಂತ ನೀವು ಒಪ್ತೀರಿ ಅಂತಾರೆ, ಮತ್ತೆ ಯಾರು ಸತ್ಯ ಹೇಳಲಿಕ್ಕೆ ಸಾಧ್ಯ? ಅವರಿಗೆ ಬರುವ ಪ್ರಶ್ನೆ, ಯಾರಾದರೂ ಸತ್ಯ ಹೇಳ್ತಾರೆ? ನೀವು ದೇವರೇ ಸುಳ್ಳು ಹೇಳ್ತಾನೆ ಅಂತ ಒಪ್ಪಿಕೊಂಡು ಬಿಡ್ತೀರಿ ಅಂತಂದರೆ ಜಗತ್ತಿನಲ್ಲಿ ಸತ್ಯ ಹೇಳುವವರು ಮತ್ತೆ ಯಾರನ್ನು ಒಪ್ಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗಾಗಿ ನೀವು ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿದ್ದು ಸುಳ್ಳು. ಯಾಕೆ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ಅದಕ್ಕೆ ವಿರುದ್ಧವಾಗಿ ಜೀವನಿಗೆ ಉತ್ಪತ್ತಿ ಇಲ್ಲ ಅಂತ ನಿರ್ಣಯವನ್ನು ಕೊಟ್ಟಿರುವುದರಿಂದಾಗಿ ಪಂಚರಾತ್ರಗಳಲ್ಲಿ ಜೀವನ ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಎರಡೂ ಪರಸ್ಪರ ವಿರುದ್ಧವಾದಂತಹ ಮಾತುಗಳಾಯಿತು. ಹಾಗಾಗಿ ದೇವರು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನೀವು ಒಪ್ಕೊಳ್ತೀರಿ ಅಂತಂದರೆ ಆವಾಗ ನೀವು ಅತ್ಯಂತ
ದೊಡ್ಡದಾದಂತಹ ಅನರ್ಥಕ್ಕೆ ಗುರಿಯಾಗ್ತೀರಿ ಅಂತ ಅರ್ಥ. ದುರುದ್ಧರಂ ಅಂತ ಹೇಳ್ತಾರೆ. ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲದಿರುವಷ್ಟು ಕೆಟ್ಟ ದೊಡ್ಡದಾದಂತಹ ಅನರ್ಥವನ್ನು ನೀವು ಹೊಂದುತ್ತೀರಿ. ಅಲ್ಲ, ಹಾಗಿದ್ರೆ ಪಂಚರಾತ್ರಗಳಲ್ಲಿ ಜೀವ ಹುಡ್ತಾನೆ ಅಂತ ಮಾತು ಬರ್ತದಲ್ವಾ, ಅದಕ್ಕೆ ಏನು ಅಭಿಪ್ರಾಯ? ಅದರ ಹೀಗೆ ಬ್ರಹ್ಮಸೂತ್ರಗಳೂ ಸತ್ಯ. ಯಾಕೆ? ಬ್ರಹ್ಮಸೂತ್ರಗಳಲ್ಲಿ ಜೀವನಿಗೆ ಉತ್ಪತ್ತಿ ಇಲ್ಲ ಅಂತ ಸ್ಪಷ್ಟವಾಗಿ ವೇದವ್ಯಾಸ ದೇವರು ಹೇಳಿದ್ದಾರೆ. ಜೀವ ಯಾವತ್ತೂ ಹುಟ್ಟುವುದಿಲ್ಲ. ಅದನ್ನು ಗೀತೆಯಲ್ಲೂ ಕೂಡ ಕೃಷ್ಣ ತಾನು ಸಮರ್ಥನೆ ಮಾಡಿದ್ದಾನೆ. ಯಾವ ಕಾಲಕ್ಕೂ ಕೂಡ ಅರ್ಜುನ ಪ್ರಶ್ನೆ ಮಾಡ್ತಾನಲ್ವಾ, ಇವರೆಲ್ಲ ಸತ್ತು ಹೋದರೆ, ಈ ಬಾಂಧವರೆಲ್ಲ ಸತ್ತು ಹೋದ್ರು ಅಂತಾರೆ, ಅದರಿಂದ ನನಗೆ ದುಃಖ ಉಂಟಾಗ್ತದೆ ಅಂತ ಹೇಳುವುದಕ್ಕೆ ಯಾರು ಸಾಯ್ತಾರೋ ಮಾರಾಯ? ಸಾಯೋರು ಯಾರು ಇಲ್ಲ, ಯಾವತ್ತು ಇರುವವರೇ. ಹೇಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆ ಧಾರಣೆ ಮಾಡ್ತೇವೋ ಹಾಗೆ ಒಂದು ದೇಹವನ್ನು ಬಿಡ್ತಾನೆ, ಮತ್ತೊಂದು ದೇಹವನ್ನು ಪಡಿತಾನೆ ಅಷ್ಟೇ ಹೊರತು ಅವನು ಇಲ್ಲವೇ ಇಲ್ಲ ಅಂತ, ಆಗುವುದೇ ಇಲ್ಲ ಅಂತ ಅಷ್ಟು ನಿರ್ಣಯವನ್ನು ಕೊಟ್ಟಿದ್ದಾನೆ. ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳು ಅದನ್ನೇ ಹೇಳ್ತಾ ಇದೆ, ಕೃಷ್ಣನ ಗೀತೆಯೂ ಅದನ್ನೇ ಹೇಳ್ತಾ ಇದೆ. ಹಾಗಿದ್ದಾಗ ಪಂಚರಾತ್ರಗಳಲ್ಲಿ ಜೀವ ಹುಟ್ಟುತ್ತಾನೆ ಅಂತಂದರೆ ಅದರ ಏನರ್ಥ? ಅದು ವಿರುದ್ಧವಾಗಿ ಉಂಟಲ್ವಾ ಅಂತಂದರೆ ಪಂಚರಾತ್ರ ಸಂಹಿತೆಗಳೇ ಹೇಳ್ತವೆ ಅದಕ್ಕೆ ಉತ್ತರವನ್ನು. ಜೀವ ಹುಡ್ತಾನೆ ಅಂತಂದರೆ ಯಾವತ್ತೂ ಕೂಡ ಹಾಗೆ ನೋಡಿ, ಒಂದು ಬೀಜ ಇದೆ, ಬರೀ ಬೀಜ ಅದು ಮಣ್ಣಿಗೆ ಹಾಕುವ ಮೊದಲು ಬರೀ ನಮ್ಮ ಕೈಯಲ್ಲಿ ಒಂದು ಲಕೋಟೆಯಲ್ಲಿ ಇದೆ ಅಂತಂದರೆ ಅದರ ಒಳಗಿರುವಂತಹ ಗಿಡ ಹೊರಗೆ ಬಂದಿರುವುದಿಲ್ಲ, ಬರೀ ಬೀಜ ಮಾತ್ರ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಅದೇ ಆ ಬೀಜವನ್ನೊಂದೊಮ್ಮೆ ಯಾರಾದರೂ ಮಣ್ಣಿಗೆ ಹಾಕಿದರೆ ಅದಕ್ಕೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ಗೊಬ್ಬರ, ನೀರು, ಬಿಸಿಲು ಎಲ್ಲ ಸಿಗ್ತಾ ಇದೆ ಅಂತಂದರೆ ಆ ಬೀಜದ ಒಳಗಿರುವಂತಹ ಗಿಡ ಮೆಲ್ಲ ಟಿಸಿಲೊಡೆದು ಹೊರಬರುತ್ತದೆ. ಒಳಗೆ ಇರಲಿಲ್ವಾ ಗಿಡ? ಇತ್ತು. ಬೀಜ ರೂಪದಲ್ಲಿರಬೇಕಾದ್ರೆ ಬೀಜದ ಒಳಗೆ ಗಿಡ ಇತ್ತು, ಆದರೆ ಗಿಡವಾಗುವ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇರಲಿಲ್ಲ, ಅದು ಸೂಕ್ಷ್ಮ ರೂಪದಲ್ಲಿ ಇತ್ತು. ಯಾವಾಗ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಸಿಕ್ಕಿತು, ಬಿಸಿಲು, ನೀರು ಹೀಗೆಲ್ಲ ಸಿಕ್ಕಿತು, ಒಬ್ಬ ರೈತ ಅದನ್ನು ಮಣ್ಣಲ್ಲಿ ಹಾಕಿದ, ಆವಾಗ ಅದು ಹೊರಗೆ ಬರಲಿಕ್ಕೆ, ವ್ಯಕ್ತವಾಗಲಿಕ್ಕೆ, ಕಣ್ಣಿಗೆ ಕಾಣುವಂತಾಗಲಿಕ್ಕೆ ಅವಕಾಶ ಸಿಕ್ಕಿತು. ಹೀಗೆ ಯಾವತ್ತೂ ಇರುವಂತಹ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಜೀವ ಯಾವಾಗ ಕಣ್ಣಿಗೆ ಕಾಣಿಸಿಕೊಳ್ತಾನೋ ಆವಾಗ ಅವನದ್ದು ಸೃಷ್ಟಿಯಾಯಿತು ಅಂತ ಹೇಳುವಂಥದ್ದು, ಅವ ಹುಟ್ಟಿದ ಅಂತ ಈ ಅರ್ಥದಲ್ಲಿಯೇ ಹೇಳಬೇಕೇ ಹೊರತು ಇದ್ದೇ ಇರಲಿಲ್ಲ ಜೀವ ಠಣ್ಣಂತ ಹಾಗೆ ಉತ್ಪನ್ನನಾದ ಎನ್ನುವ ಅಭಿಪ್ರಾಯದಲ್ಲಿ ಪಂಚರಾತ್ರ ಹೇಳ್ತಾ ಇರುವುದಲ್ಲ. ಯಾವತ್ತೂ ಇರುವಂತಹ ಜೀವ ತಾನು ಸೂಕ್ಷ್ಮ ರೂಪದಲ್ಲಿ ಇದ್ದವನು ಸ್ಥೂಲ ರೂಪವನ್ನು ಯಾವಾಗ ಪಡ್ಕೊಳ್ತಾನೆ, ಹೇಗೆ ಪಡ್ಕೊಳ್ತಾನೆ, ಆ ವಿಷಯದ ಬಗ್ಗೆ ಅಲ್ಲಿ ಹೇಳ್ತಾ ಇರುವಂಥದ್ದು. ಎಲ್ಲರೂ ಹಾಗೆ, ನಾವ್ಯಾರೂ ಕೂಡ ಇದ್ದಿರಲಿಲ್ಲ ಅಂತಿಲ್ಲ, ಇನ್ನು ಮುಂದೆ ಇರುವುದಿಲ್ಲ ಅಂತ ಇದನ್ನು ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಸಮರ್ಥನೆ ಮಾಡಿದ್ದಾನೆ. ಎಲ್ಲರೂ, ಎಲ್ಲ ಜೀವರು ಯಾವತ್ತೂ ಕೂಡ ದೇವರ ಹಾಗೆ ಅನಾದಿ ಅನಂತ ಕಾಲದವರೆಗೆ ಇರುವವರೇ. ಅವರು ಯಾವಾಗ ಜನರ ಕಣ್ಣಿಗೆ ಕಾಣಿಸಿಕೊಳ್ತಾರೆ ಅಥವಾ ಲೋಕದ ಕಣ್ಣಿಗೆ ಕಾಣಿಸಿಕೊಳ್ತಾರೆ, ಈ ನಮ್ಮ ಕಣ್ಣಿಗೆ, ಇದಕ್ಕೆ ಹೇಳುವುದು ಭೌತಿಕವಾದ ಪಾಂಚಭೌತಿಕವಾದಂತಹ ಕಣ್ಣು ಅಂತ, ಅದಕ್ಕೆ ಕಾಣಿಸಿಕೊಳ್ತಾರೆ, ಆವಾಗ ಅದನ್ನು ಉತ್ಪತ್ತಿ ಅಂತ ಹೇಳುವುದು. ಇಂತಹ ಉತ್ಪತ್ತಿಯನ್ನು ಪಂಚರಾತ್ರ ಹೇಳ್ತಾ ಇದೆ. ಹಾಗಾಗಿ ವೇದಕ್ಕೆ ವಿರುದ್ಧವಾದಂತಹ ಮಾತನ್ನು ಅಥವಾ ಬ್ರಹ್ಮಸೂತ್ರಗಳಿಗೆ ವಿರುದ್ಧವಾದ ಮಾತನ್ನು ಪಂಚರಾತ್ರ ಹೇಳ್ತಾ ಇರುವಂಥದ್ದಲ್ಲ. ಹಾಗಾಗಿ ಪಂಚರಾತ್ರ ಸುಳ್ಳು ಹೇಳ್ತಾ ಇರುವಂಥದ್ದಲ್ಲ. ಹಾಗಾಗಿ ಅದು ಪ್ರಮಾಣವೇ ಆಗಿದೆ. ಯಾರದು ಅಪ್ರಮಾಣ ಅಂತ ಹೇಳ್ತಾರೆ ಅವರ ಮಾತಿಗೆ ಬೆಲೆ ಇಲ್ಲ ಎನ್ನುವುದನ್ನು ಪಂಚರಾತ್ರವೇ ಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಡುತ್ತದೆ. ಹೀಗೆ ಇಂತಹ ಈ ಪಂಚರಾತ್ರದಲ್ಲಿ ಪ್ರಧಾನವಾಗಿ 4 ವಿಭಾಗಗಳನ್ನು ಸಾಮಾನ್ಯ ಮಾಡ್ತಾರೆ. ಅಂದರೆ ಜ್ಞಾನಪಾದ, ಕ್ರಿಯಾಪಾದ, ಯೋಗಪಾದ, ಚರ್ಯಾಪಾದ ಅಂತ ಹೇಳಿಕೊಂಡು 4 ವಿಭಾಗಗಳು. ಅಂದರೆ ಯಾವತ್ತೂ ಹಾಗೆ ಅಲ್ವಾ, ಯಾವುದೊಂದು ವಿಷಯವನ್ನು ನಾವು ಅಧ್ಯಯನ ಮಾಡ್ತೇವೆ ಅಂತಂದರೆ ಅದರಲ್ಲಿ ಪ್ರಧಾನವಾದಂತಹ ವಿಷಯ ಯಾವುದು, ಅದಕ್ಕೆ ಸಂಬಂಧಪಟ್ಟಂತಹ ಉಪವಿಭಾಗಗಳು ಅಂತ ಯಾವುದು, ಅದನ್ನೆಲ್ಲವನ್ನು ನಾವು ಬಿಡಿಸಿ ತೋರಿಸಿದಾಗ ಮಾತ್ರ ನಮಗದನ್ನು ಯಾವ ಭಾಗ ಬೇಕೋ ಅದನ್ನು ಓದಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಒಟ್ಟಿಗೆ ರಾಶಿ ಹಾಕಿಬಿಟ್ರೆ ನಮಗೆ ಬೇಕಾದದನ್ನು ಹುಡುಕ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಓದಲಿಕ್ಕೆ ಹೋಗುವುದಿಲ್ಲ. ವ್ಯವಸ್ಥಿತವಾಗಿ ಅದನ್ನು ಬಿಡಿಸಿ ತೋರಿಸಿದಾಗ ನಮಗೆ ಬೇಕಾದದ್ದು ಕೂಡಲೇ ಯಾವುದು ಬೇಕೋ ಅದನ್ನು ನಾವು ಹುಡುಕಿಕೊಂಡು ಹೋಗ್ತೇವೆ. ಹಾಗೆಯೇ ಈ ಸಾಮಾನ್ಯವಾಗಿ ಪಂಚರಾತ್ರಗಳಲ್ಲಿ ಈ 4 ವಿಭಾಗಗಳು ಕಾಣಿಸಲಿಕ್ಕೆ ಸಿಗುವಂಥದ್ದು. ಮೊದಲಿನದ್ದು ಜ್ಞಾನಪಾದ. ಆಗಲೇ ಹೇಳಿದಂತೆ ವಿಶೇಷವಾಗಿ ದೇವರ ಮಹಿಮೆ ಏನು ಅಂತ ಅದನ್ನು ಸ್ಪಷ್ಟವಾಗಿ ತಿಳಿಸ್ತದೆ ಪಂಚರಾತ್ರ. ಈ ಗೀತೆಯಲ್ಲಿ ಮುಂದೆ ಬರುವಂತಹ ಯಾವ ವಿಶ್ವರೂಪ ದರ್ಶನ ಅಧ್ಯಾಯ ಇದೆ, ಅವನ ವಿಭೂತಿಯನ್ನು ರೂಪಗಳ ಬಗ್ಗೆ ಏನು ಕೃಷ್ಣ ಮಾತನಾಡ್ತಾನೆ, ಅವುಗಳ ಬಗ್ಗೆ ಎಲ್ಲ ಪಂಚರಾತ್ರ ತಾನು ಬಹಳ ವಿಸ್ತಾರವಾಗಿ ವಿವರಿಸ್ತದೆ.
ದೇವರನ್ನು ಹೇಗೆ ನಾವು ಗುರುತಿಸಬೇಕು, ದೇವರು ಹೇಗೆ ಇರ್ತಾನೆ, ದೇವರ ವಿಶೇಷವಾದಂತಹ ಗುಣಗಳು ಯಾವುದು ಎಲ್ಲವನ್ನು ತುಂಬ ನಮಗೆ ಮನಮುಟ್ಟುವ ರೀತಿಯಲ್ಲಿ ಅದು ತಿಳಿಸ್ತದೆ. ಅಂತಹ ವಿಭಾಗವನ್ನು ಜ್ಞಾನಪಾದ ಅಂತ ಕರೆದಿದ್ದಾರೆ. ಇನ್ನು ಎರಡನೆಯ ಪಾದ ಯೋಗಪಾದ. ಕೃಷ್ಣ ಅದನ್ನು ಗೀತೆಯಲ್ಲಿ ಏನು ಹೇಳಿದ್ದಾನೆ, ಮನಸ್ಸಿನ ಏಕಾಗ್ರತೆಯನ್ನು ಹೇಗೆ ಸಂಪಾದನೆ ಮಾಡಬೇಕು, ಕೂತ್ಕೊಳ್ಬೇಕಾದ್ರೆ ಆಸನ ಶುದ್ಧಿಯಿಂದ ಹಿಡ್ಕೊಂಡು, ನಮಗೆ ಈಗ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುತ್ಕೊಳ್ತೇವೆ ಅಂತನ್ಬೇಕಾದ್ರೆ 5-6 ಸರ್ತಿ ಹೀಗೆ ಕೈಕಾಲುಗಳನ್ನು ಅಲ್ಲಾಡಿಸ್ತೇವೆ. ಯಾಕೆ ಅಂತಂದರೆ ಆಸನ ಶುದ್ಧಿ ಇಲ್ಲ, ಆಸನ ಸಿದ್ಧಿ ಇಲ್ಲ. ಆಸನ ಸಿದ್ಧಿಯನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು, ಅದೇ ರೀತಿ ಯಮ ನಿಯಮ ಇತ್ಯಾದಿಗಳ ಬಗ್ಗೆ ಎಲ್ಲ ಕೃಷ್ಣ ವಿಸ್ತಾರವಾಗಿ ಹೇಳಿಕೊಂಡು ಬಂದಿದ್ದಾನೆ. ಅಹಿಂಸಾ ಸತ್ಯಮಸ್ತೇಯಂ ಅಂತೆಲ್ಲ ಹೇಳಿಕೊಂಡು ಒಬ್ಬ ಸಾಧಕನಲ್ಲಿ ಇರಬೇಕಾದಂತಹ, ಒಬ್ಬ ಮನುಷ್ಯ ಒಳ್ಳೆಯವನಾಗಬೇಕು ಅಂತಾರೆ ಅವನಲ್ಲಿ ಇರಬೇಕಾದಂತಹ ಗುಣಗಳು ಯಾವ್ಯಾವುದು ಅಂತೆಲ್ಲ ವಿವರಿಸಿಕೊಂಡು ಬಂದಿದ್ದಾನೆ. ಅವೆಲ್ಲವನ್ನು ತಿಳಿಸಿ ದೇವರನ್ನು ಕಾಣಲಿಕ್ಕೆ ಬೇಕಾದಂತಹ ಉಪಾಯಗಳು ಯಾವುದು, ಆ ಉಪಾಯಗಳ ಬಗ್ಗೆ ಬಿಡಿಸಿ ಹೇಳುವಂತಹ ವಿಭಾಗ ಯೋಗಪಾದ ಅಂತ ಪ್ರಸಿದ್ಧವಾಗಿರುವಂಥದ್ದು. ಮತ್ತು ಮೂರನೆಯದು ಕ್ರಿಯಾಪಾದ. ಈ ಕ್ರಿಯಾಪಾದ ಎನ್ನುವುದು ನಮಗೆ ಇವಾಗ ಸ್ವಲ್ಪ ಅಲ್ಲಲ್ಲಲ್ಲಿ ಬಳಕೆಯಲ್ಲಿ ಇದೆ. ಅಂದರೆ ನಾವು ಪಾಂಚರಾತ್ರದ ಜ್ಞಾನಪಾದವನ್ನು ನೋಡಿಲ್ಲ, ಯೋಗಪಾದವನ್ನು ನೋಡುವುದಿಲ್ಲ, ಕ್ರಿಯಾಪಾದದ ಬಳಕೆಗಳಿವೆ. ನೀವು ಸಾಮಾನ್ಯವಾಗಿ ದೇವಸ್ಥಾನಗಳನ್ನೆಲ್ಲ, ಅಲ್ಲಿಯ ಉತ್ಸವ, ಅಲ್ಲಿಯ ಆರಾಧನೆಗಳ ಬಗ್ಗೆ ಎಲ್ಲ ನೀವು ಗಮನಿಸಿದ್ದಿದ್ರೆ ಈ ಪಂಚರಾತ್ರ ಸಂಹಿತೆಗಳಲ್ಲಿ ಬಂದಿರುವಂತಹ ವಾಕ್ಯಗಳನ್ನು ಪ್ರಮಾಣ ಅಂತ ಇಟ್ಟುಕೊಂಡು ಅಲ್ಲಿ ದೇವರ ಪ್ರತಿಷ್ಠಾಪನಾ ವಿಧಿಗಳು, ಹಾಗೆಯೇ ದೇವರಿಗೆ ಕಲಶಾಭಿಷೇಕ ವಿಧಿಗಳು, ದೇವರ ಪ್ರತಿಷ್ಠಾಪನಾ ಕಾಲದಲ್ಲಿ ಮಾಡಬೇಕಾಗಿರುವಂತಹ ಹೋಮ ಹವನಾದಿಗಳು, ಇನ್ನು ಆ ದೇವರ ಪ್ರತಿಷ್ಠೆ ಮಾಡಲಿಕ್ಕೆ ಯಾರು ಸಮರ್ಥರು, ಅವನಿಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಅರ್ಹತೆ ಉಳ್ಳವನು ಬೇಕಲ್ವಾ. ಕಂಡವರು ನಾವು ಹೀಗೆ ಸಾಮಾನ್ಯವಾಗಿ ಹೋಗಿ ದೇವರ ಪ್ರತಿಷ್ಠೆ ಮಾಡ್ತೇವೆ ಅಂತಂದರೆ ದೇವರಲ್ಲಿ ಬಂದು ನಿಲ್ಲಬೇಕು ಅಂತ ನಿಯಮ ಇಲ್ಲ. ದೇವರು ಬರಬೇಕು ಅಂತಂದರೆ ದೇವರ ಸನ್ನಿಧಾನದಲ್ಲಿ ತುಂಬಿಸುವಂಥವರಾಗಬೇಕು. ಹೇಗೆ ಕೃಷ್ಣನ ಜಾಗೃತವಾದ ಸನ್ನಿಧಾನವನ್ನು ಮಧ್ವಾಚಾರ್ಯರು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಸ್ಪರ್ಶನಾಥ್, ಕೇವಲ ಆಚಾರ್ಯರ ಕರಸ್ಪರ್ಶದಿಂದಲೇ ಕೃಷ್ಣ ಪೂರ್ಣ ಸನ್ನಿಧಾನ ಉಳ್ಳವನಾದ ಅಂತ. ರುಕ್ಮಿಣೀ ದೇವಿ ಅರ್ಚನೆ ಮಾಡ್ತಾ ಇದ್ದಂತಹ ವಿಗ್ರಹ ಸಮುದ್ರದ ವ್ಯವಸ್ಥೆಯಿಂದ ಕಡಲ ತೀರಕ್ಕೆ ಬಂದು ಅದನ್ನು ಆಚಾರ್ಯರು ಗ್ರಹಣೆ ಮಾಡಿದರು. ಭಗವಂತನ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ದೇವರ ಸ್ತುತಿ ಮಾಡ್ತಾ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆಯಿಂದಲೇ ಇವತ್ತಿಗೂ ಕೂಡ ಆಚಾರ್ಯರು ಯಾವ ಉದ್ದೇಶಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಬಹಳ ಸುಂದರವಾಗಿ ನಾರಾಯಣ ಪಂಡಿತರು ಹೇಳ್ತಾರೆ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತ. ನಾವೀಗ ಕೃಷ್ಣನ ಮುಂದೆ ಹೋಗಿ ನಮಗೆ ಅದು ಕೊಡು ಇದು ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಆಚಾರ್ಯರಿಗೆ ಇದ್ದ ಉದ್ದೇಶ ಏನು ಅಂತ ಕೇಳಿದರೆ, ಯಾರು ದೇವರನ್ನು ಕಾಣಲೇಬೇಕು ಅಂತ ಬೇಕೆ ಉಳ್ಳವರಾಗಿದ್ದೀರಿ, ಅದೇ ಸಿದ್ಧಿ. ಆ ಸಿದ್ಧಿಯನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡುವವರಿಗೆ ಏನೇನು ಕಷ್ಟ ಕಾರ್ಪಣ್ಯಗಳು ಬರ್ತವೆ ಅವುಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ವೈದ್ಯನ ಹಾಗೆ ಇರುವವನು ಕೃಷ್ಣ ಅಂತ. ನಾವು ಕೃಷ್ಣನ ಹತ್ರ ಹೋಗಿ, ಕೃಷ್ಣ ನನಗೆ ಸಂಸಾರದ ಯಾವುದೋ ಒಂದು ಬಯಕೆಗಳು ಬೇಕು ಅಂತ ಹೇಳಿ ಕೇಳಿದರೆ, ನನಗೆ ಒಂದಿಷ್ಟು ದುಡ್ಡು ಬೇಕಿತ್ತು, ನನಗೆ ರೋಗ ಪರಿಹಾರ ಆಗಬೇಕಿತ್ತು, ಇದೆಲ್ಲ ಕೇಳಿದರೆ ತುಂಬ ಬಾಲಿಶವಾದಂತಹ ಪ್ರಾರ್ಥನೆಗಳಾಗ್ತವೆ, ತುಂಬ ಸಣ್ಣ ಮಟ್ಟಿನ ಪ್ರಾರ್ಥನೆ ಆಗ್ತದೆ. ಕೃಷ್ಣ ನನಗೆ ನಿನ್ನ ಜ್ಞಾನವನ್ನು ಕೊಡು, ನಿನ್ನನ್ನು ಕಾಣಲಿಕ್ಕೆ ಬೇಕಾಗಿರುವಂತಹ ಸಾಧನೆಯನ್ನು ಮಾಡಲಿಕ್ಕೆ ನನಗೆ ಅನುಗ್ರಹವನ್ನು ಮಾಡು ಅಂತ ಈ ರೀತಿಯಾದ ಪ್ರಾರ್ಥನೆ ಮಾಡಿದರೆ ನಿಜವಾಗಿಯೂ ಕೂಡ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು ಆ ಉದ್ದೇಶ ಎನ್ನುವುದು ಸಾರ್ಥಕ ಆಗ್ತದೆ. ನಮಗೀಗ ದೇವರ ಮುಂದೆ ಹೋಗಿ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಏನೇನೇನೆಲ್ಲ ಕೇಳ್ತಾ ಇದ್ದೇವೆ, ಅದನ್ನೆಲ್ಲವನ್ನು ಕೇಳಲಿಲ್ಲ ಅಂತಾದ್ರೂ ನಾವು ಪಡ್ಕೊಂಡೇ ಬರ್ತೇವೆ. ಅದಕ್ಕೆ ಒಳ್ಳೆಯ ಮಾತು ಬರ್ತದೆ. ಹೇಗೆ ಸುಖ ಎನ್ನುವುದು, ದುಃಖ ಎನ್ನುವುದು ನಾವು ಬಯಸದೇ ಬರ್ತದೋ, ಸುಖವೂ ಕೂಡ ನಾವು ಬಯಸಲಿಲ್ಲ ಅಂತಂದ್ರೂ ಬಂದೇ ಬರ್ತದೆ ಅಂತ. ಈಗ ಮುಪ್ಪಿದೆ ಅಲ್ವಾ, ಯಾರಿಗೂ ಕೂಡ ನನಗೆ ವಯಸ್ಸಾಗಬೇಕು ಅಂತ ಬಯಕೆ ಇರುವುದಿಲ್ಲ, ಏನು ಮಾಡಲಿಕ್ಕಾಗುವುದಿಲ್ಲ, ವರ್ಷ ಕಳೆದ ಹಾಗೆ ಮುಪ್ಪು ಬಂದೇ ಬರ್ತದೆ, ವಯಸ್ಸಾಗಿಯೇ ಆಗ್ತದೆ, ಕೂದಲ ಹಣ್ಣಾಗ್ತದೆ, ಕೈಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗ್ತದೆ. ಇದನ್ನು ಯಾರೂ ಪರಿಹಾರ ಮಾಡಲಿಕ್ಕಾಗುವುದಿಲ್ಲ. ದುಃಖ ಇದು ವಸ್ತುತಃ ನಮಗೆ ಯಾರಿಗೂ ಬೇಡ, ಹಾಗಿದ್ರೂ ಕೂಡ ಬರುವುದನ್ನು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ, ಬಂದೇ ಬರ್ತದೆ, ಅನುಭವಿಸಲೇಬೇಕು. ಹಾಗೆಯೇ ಸುಖವೂ ಕೂಡ ಅಂತೆ, ನಮಗೆ ಗೊತ್ತಿಲ್ಲ ಮಾತ್ರ, ಹಾಗಾಗಿ ನಮಗೆ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಕೇಳ್ತಾ ಇರೋದು. ಸಂಸಾರಕ್ಕೆ ಸಂಬಂಧಪಟ್ಟ ಸುಖ ಇದೆ ಅಲ್ವಾ, ಅದು ನಾವು ಕೇಳಲಿಲ್ಲ ಅಂತಾದ್ರೂ ಸಿಕ್ಕೇ ಸಿಗ್ತದೆ ಅಂತ. ನೋಡಿ, ನಾವು ಯಾರಾದರೂ ದೇವರ ಹತ್ರ ಅರ್ಜಿ ಹಾಕಿದ್ದೇವಾ, ನನಗೆ ಇಂತಹ ಅಪ್ಪ ಅಮ್ಮನೇ ಸಿಗಬೇಕು, ನನಗೆ ಇಂತಹ ಗಟ್ಟಿಮುಟ್ಟಾದಂತಹ ದೇಹವೇ ಇರಬೇಕು, ನಾನು ಇಂತಹ ಜಾಗದಲ್ಲೇ ಹುಟ್ಟಿ ಬರಬೇಕು, ನಾವೇನು ಬಹುಶಃ ಯಾರು ವಿಶೇಷ ಯಾರಾದ್ರಿದ್ರೆ ಒಪ್ಕೊಳ್ಬೇಡಿ, ಯಾರು ನಾವು ಅರ್ಜಿ ಹಾಕಿರೋದಿಲ್ಲ. ನಮ್ಮ ಕರ್ಮ ಏನು, ಅದಕ್ಕೆ ಅನುಗುಣವಾಗಿ ದೇವರು ಸುಖವನ್ನು ಕೊಟ್ಟೇ ಕೊಡ್ತಾನೆ.
ಆದರೆ ನಮಗೆ ಸುಖಕ್ಕಿಂತ ಹೆಚ್ಚು ದುಃಖ ಬರ್ತಾ ಇದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಹಾಗಾಗಿ ಸುಖ ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಈ ವಿಷಯಕ್ಕೆ, ಸಂಸಾರಕ್ಕೆ ಸಂಬಂಧಪಟ್ಟ ಸುಖ ಕೇಳಲಿಲ್ಲ ಅಂತಾರೂ ಬಂದೇ ಬರ್ತದೆ ಅಂತ. ಆದರೆ ನಿಜವಾಗಿ ಕೇಳಬೇಕಾಗಿರುವಂತಹ ಸುಖ ಯಾವುದು ಅಂತ ಕೇಳಿದರೆ ದೇವರ ಅನುಗ್ರಹದಿಂದ ದೊರಕುವಂತಹ ಸುಖ. ಆ ಸುಖ ಸಿಗಲಿ ನಿಮಗೆ, ಅದಕ್ಕೆ ಬರುವಂತಹ ತಡೆಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಕೃಷ್ಣನನ್ನು ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಅಂತಹ ಒಂದು ಪ್ರತಿಷ್ಠಾಪಕ ಆಚಾರ್ಯರು ಬೇಕು ನಮಗೆ. ಅವರ ಲಕ್ಷಣ ಏನು? ಆ ಗುರುಗಳ ಲಕ್ಷಣ, ಅವರು ಹೇಗಿರಬೇಕು, ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡಬೇಕು, ಇವುಗಳ ಬಗ್ಗೆ ಎಲ್ಲ ಆ ಕ್ರಿಯಾಪಾದದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆಚಾರ್ಯ ಲಕ್ಷಣ ಬರೀ ಒಬ್ಬ ಗುರುಗಳಿದ್ದರೆ ಸಾಕಾಗುವುದಿಲ್ಲ. ಅವರ ಜೊತೆಗೆ ಒಂದಿಷ್ಟು ಮಂದಿ ಅವರ ಮನಸ್ಸಿಗೆ ಅನುಕೂಲವಾದ ಮನಸ್ಥಿತಿ ಉಳ್ಳಂತಹ ಶಿಷ್ಯರಿರಬೇಕು. ಯಾಕೆಂದರೆ ಇವಾಗ ನಾವು ಕೊಳ್ತೇವೆ, ಒಬ್ಬರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುತ್ಕೊಳ್ಳುವ ಅಂತಂದರೆ ಹೊರಗಿನಿಂದಲೇ 10 ನಿಮಿಷದಲ್ಲಿ ಮುಗಿಸಿ ಬನ್ನಿ ಅಂತ ಹೇಳುವಂತಹ ಶಿಷ್ಯರು ಇರ್ತಾರೆ. ಕೊನೆಗೆ ಗುರುಗಳಿಗೆ ಶಿಷ್ಯರ ಮಾತು ಕೇಳದೆ ಬೇರೆ ಏನು ಉಪಾಯ ಇಲ್ಲ ಅಂತ ತಾವು ಅರ್ಧ ಗಂಟೆ ಕುತ್ಕೊಳ್ಬೇಕು ಜಪಕ್ಕೆ ಅಂತಿದ್ರೂ ಕೂಡ 10 ನಿಮಿಷದಲ್ಲಿ ಎದ್ದು ಬರುವಂತಹ ಪರಿಸ್ಥಿತಿ ಆಗ್ತದೆ. ಹೀಗಲ್ಲ, ಗುರುಗಳ ಲಕ್ಷಣ, ಶಿಷ್ಯರ ಲಕ್ಷಣ, ಶಿಷ್ಯರಿಗೆ ಮಂತ್ರ ದೀಕ್ಷೆಯನ್ನು ಕೊಡುವಂಥದ್ದು, ಶಿಷ್ಯರಲ್ಲಿ ದೇವರ ಭಕ್ತಿಯನ್ನು ಹುಟ್ಟಿಸುವಂಥದ್ದು, ಇವುಗಳ ಬಗ್ಗೆ ಎಲ್ಲ ಆ ಕ್ರಿಯಾಪಾದ, ವಿಶೇಷವಾಗಿ ಕರ್ಮ, ಆ ಪ್ರತಿಷ್ಠಾಪನಾದಿ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ತಿಳಿಸುವಂಥದ್ದು. ಮತ್ತು ಚರ್ಯ ಅಂತಂದರೆ ದೇವರ ಉಪಾಸನೆಯನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸುವಂಥದ್ದು. ಹೀಗೆ 4 ವಿಭಾಗವುಳ್ಳದ್ದಾಗಿ ನಮಗೆ ಹೆಚ್ಚಿನ ಪಂಚರಾತ್ರ ಸಂಹಿತೆಗಳು ಸಿಗ್ತವೆ. ಅದರಲ್ಲಿ ಜ್ಞಾನಪಾದದಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳಿರುವಂತಹ ದೇವ, ಜೀವ, ಜಡ ಎನ್ನುವಂತಹ ವಿಷಯಗಳೇನಿವೆ ಅದರ ಬಗ್ಗೆ ನಮಗೆ ಒಂದು ಸ್ಪಷ್ಟೀಕರಣ ಸಿಗ್ತದೆ. ಇನ್ನು ಯೋಗ ಪಾದದಲ್ಲಿ ಕೃಷ್ಣ ತಾನು ಗೀತೆಯಲ್ಲಿ ಉಪದೇಶ ಮಾಡಿರುವಂತಹ ಯೋಗ ಸಾಧನೆಗಳು, ಆ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡುವುದಾದರೆ ಹೇಗೆ ಮಾಡಬೇಕು, ಮನಸ್ಸನ್ನು ನಿಗ್ರಹಿಸುವಂಥದ್ದು ಹೇಗೆ, ಆಸನ ಶುದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಹೇಗೆ, ಮನಸ್ಸನ್ನು ದೇವರಲ್ಲಿ ಇಟ್ಟು ಆ ಧ್ಯಾನಾದಿಗಳನ್ನು ಮಾಡುವುದು ಹೇಗೆ, ಆ ನಮ್ಮ ದೇಹದಲ್ಲಿರುವಂತಹ ನಾಡಿಗಳ ಪರಿಚಯ, ನಮ್ಮ ದೇಹದಲ್ಲಿರುವಂತಹ ವಾಯುಗಳ ಪರಿಚಯ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ ವಾಯುಗಳು ನಮ್ಮ ದೇಹದಲ್ಲಿ ಹೇಗೆ ಕೆಲಸವನ್ನು ನಿರ್ವಹಣೆ ಮಾಡ್ತವೆ. ಅದಲ್ಲದೆ ಇನ್ನೂ ಧನಂಜಯ, ಕೃಕಲ ಅಂತೆಲ್ಲ ಅನೇಕ ವಾಯುಗಳು ನಮ್ಮ ದೇಹದಲ್ಲಿವೆ, ಪ್ರಾಣಗಳಿವೆ, ಅವುಗಳು ಹೇಗೆ ಕೆಲಸ ಮಾಡ್ತವೆ. ಮತ್ತು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಸತ್ವಗುಣ, ರಜೋಗುಣ, ತಮೋಗುಣ ಹೆಚ್ಚಾದಾಗ ಮನುಷ್ಯ ಯಾವ ರೀತಿ ಕೆಲಸವನ್ನು ಮಾಡ್ತಾನೆ ಅಂತ. ಅದೆಲ್ಲವನ್ನು ಬಹಳ ಬಿಡಿಸಿ ಹೇಳ್ತದೆ ಪಂಚರಾತ್ರ. ಉದಾಹರಣೆಗಳು ವಿಸ್ತಾರವಾಗಿ ನಾಳೆ ನೋಡೋಣ. ಉದಾಹರಣೆಗೆ ಹೇಳುವುದು ಅಂತಾದರೆ, ನಮ್ಮ ದೇಹದಲ್ಲಿ ಪೃಥಿವಿಯ ಸಾತ್ವಿಕ ಅಂಶ ಹೆಚ್ಚಾದರೆ ಏನಾಗ್ತದೆ ಅಂದರೆ, ನಮ್ಮ ದೇಹದಲ್ಲಿ ಪಾಂಚಭೌತಿಕವಾದ ದೇಹ ಅಂತ ನಾವು ಕರಿತೇವೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಬೆಂಕಿ, ಗಾಳಿ, ಆಕಾಶ, ಹೀಗೆ 5 ವಸ್ತುಗಳು ನಮ್ಮ ದೇಹದೊಳಗಿವೆ, ಪಂಚಭೂತಗಳು. ಅವುಗಳಲ್ಲಿ ಸತ್ವಗುಣ ಜಾಗೃತವಾದರೆ ಆತ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾನೆ, ಜ್ಞಾನದ ದಾರಿಯಲ್ಲಿ ಇರ್ತಾನೆ ಅಂತ ಕೃಷ್ಣ ಹೇಳಿದ. ರಜೋಗುಣ ಹೆಚ್ಚಾಯಿತು ಅಂತಂದರೆ ಕರ್ಮ ಮಾಡ್ತಾನೆ ಅಂತ ಹೇಳಿದ್ದಾನೆ ಕೃಷ್ಣ. ತಮೋಗುಣ ಹೆಚ್ಚಾಯಿತು ಅಂತಂದರೆ ನಿದ್ರೆ, ಆಲಸ್ಯ ಇತ್ಯಾದಿಗಳಲ್ಲಿ ತಾನು ಕಳಿತಾನೆ ಅಂತ ಹೇಳಿದ್ದಾನೆ. ಆದರೆ ಅದರ ಮತ್ತು ಸೂಕ್ಷ್ಮವಾದಂತಹ ವಿವರಣೆ ಪಂಚರಾತ್ರ ಹೇಳ್ಕೊಂಡು ಹೋಗ್ತದೆ. ಕೃಷ್ಣ ಯಾಕೆ ಬಿಟ್ಟಿದ್ದಾನೆ ಅಂದರೆ, ನೀವು ನೋಡಿ ಪಂಚರಾತ್ರವನ್ನು ಅಂತ, ಅಲ್ಲಿ ಅದರದ್ದು ಹೆಡ್ಲೈನ್ಸ್ ಕೊಟ್ಕೊಂಡು ಹೋಗಿದ್ದಾನೆ. ಹೆಚ್ಚು ವಿಷಯವನ್ನು ನೀವಲ್ಲಿ ನೋಡಿ. ಹೇಗೆ ಅಂತಂದರೆ, ದೇಹದಲ್ಲಿ ಸತ್ವಗುಣ, ಅದು ಪೃಥ್ವಿ ತತ್ವ ಅಂದರೆ ಭೂಮಿಯ ತತ್ವಗುಣ ಹೆಚ್ಚಾಯಿತು ಅಂತಂದರೆ, ಭೂತತ್ವದ ಸತ್ವಗುಣ ಹೆಚ್ಚಾಯಿತು ಅಂದರೆ ಯಾವ ಜ್ಞಾನ ಸಂಪಾದನೆ ಮಾಡ್ತಾನೆ. ಅಪತತ್ವದ ಸತ್ವಗುಣ ಹೆಚ್ಚಾಯಿತು ಅಂತಂದರೆ ಯಾವ ಜ್ಞಾನ ಸಂಪಾದನೆ ಮಾಡ್ತಾನೆ. ಹಾಗೆಯೇ ಪೃಥ್ವಿ ತತ್ವ ಅಥವಾ ಭೂಮಿ, ಮಣ್ಣಿನ ತತ್ವ ಏನಿದೆ, ಆ ತತ್ವದ ರಜೋಗುಣ ಹೆಚ್ಚಾಯಿದರೆ ಎಂತಹ ಕರ್ಮದಲ್ಲಿ ತೊಡಗ್ತಾನೆ. ಆ ಪೃಥ್ವಿ ತತ್ವದ ತಮೋಗುಣ ಹೆಚ್ಚಾದರೆ ಯಾವ ರೀತಿ ನಿದ್ರೆ, ಆಲಸ್ಯಗಳಿಗೆ ಸಿಲುಕ್ತಾನೆ. ಅದರ ಬಗ್ಗೆ ಎಲ್ಲ ಪಾದ್ಮ ಸಂಹಿತೆ ಮೊದಲಾದಂತಹ ಪಂಚರಾತ್ರ ಆಗಮಗಳು ತುಂಬ ಬಿಡಿಸಿ ಹೇಳುತ್ತವೆ. ಅಂದರೆ ಯೋಗದ ಉಪಾಯವನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸುವಂತಹ ಭಾಗಗಳು. ಇನ್ನು ಕ್ರಿಯಾಪಾದಗಳು ಆಗಲೇ ಹೇಳಿದಂತೆ, ಇವಾಗ ಲೋಕದಲ್ಲಿ ಅನೇಕ ತಂತ್ರ ಆಗಮಗಳು ಅಂತ ಇವೆ. ವಸ್ತುತಃ ಈ ಪಾಂಚರಾತ್ರ ಸಂಹಿತೆಗಳನ್ನು ಆಗಮ ಅಂತಲೇ ಕರೀತಾರೆ, ತಂತ್ರ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ, ವಿಪುಲವಾದಂತಹ ಅರ್ಥ ಅಂದರೆ ಹೆಚ್ಚಾದ ವಿಸ್ತಾರವಾದಂತಹ ಅರ್ಥವನ್ನು ತಿಳಿಸಿಕೊಡುವಂಥವುಗಳು ಎನ್ನುವ ಅರ್ಥದಲ್ಲಿ ತಂತ್ರ ಅಂತ. ಆ ತಂತ್ರ ಆಗಮಗಳಲ್ಲಿ ಇವಾಗ ಕೆಲವು ಚಾಲ್ತಿಯಲ್ಲಿರುವಂತಹ ಆಗಮಗಳೇನಿವೆ ಅವುಗಳೆಲ್ಲವೂ ಕೂಡ ಪಂಚರಾತ್ರವನ್ನು ಆಶ್ರಯಿಸಿಕೊಂಡೇ ಮುಂದೆ ಬೆಳ್ಕೊಂಡು ಬಂದಿರುವಂಥದ್ದು. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಆರಾಧನಾ ಪದ್ಧತಿಗಳೆಲ್ಲೆಲ್ಲಿವೆ ಅವೆಲ್ಲವೂ ಕೂಡ ಪಾಂಚರಾತ್ರ ಆಗಮದ ಹಿನ್ನೆಲೆಯಲ್ಲೇ ಬಂದಿರುವಂತಹ ಆರಾಧನಾ ಪದ್ಧತಿಗಳು. ನಮಗೆ ಅದು ಗೊತ್ತೇ ಇಲ್ಲ ವಾಸ್ತುತಃ. ಯಾವುದೋ ನಂತರದ ಕಾಲದಲ್ಲಿ ಬಂದಂತಹ ಗ್ರಂಥ, ಅದೇ ಪ್ರಮಾಣ, ಅದೇ ಮೂಲ ಗ್ರಂಥ ಅಂತ ತಿಳ್ಕೊಂಡು ಆರಾಧನೆ ಮಾಡುವಂಥದ್ದಾಗಿದೆ. ಆದರೆ ಉದಾಹರಣೆಗೆ ಹೇಳುವುದಾದರೆ ತಂತ್ರ ಸಮುಚ್ಚಯ ಅಂತ ಒಂದು ಗ್ರಂಥ ಇದೆ. ವಸ್ತುತಃ ಕೇರಳದ ಪದ್ಧತಿಯಲ್ಲಿ ಅಲ್ಲಿಯ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡಿರುವಂತಹ ಗ್ರಂಥ. ಅಲ್ಲಿ ಆತ ಎಲ್ಲ
ಆಗಮಗಳನ್ನು ತಾನು ಅವಲೋಕನ ಮಾಡಿಕೊಂಡು ಸಂಗ್ರಹ ಮಾಡಿ ಆ ಒಂದು ಸಮುಚ್ಚಯವಾದ ಅಂದರೆ ಸಂಗ್ರಹ ರೂಪವಾದಂತಹ ಗ್ರಂಥವನ್ನು ಮಾಡಿದ್ದಾನೆ. ಅಲ್ಲಿ ವಿಷ್ಣು ಸಂಹಿತೆ ಮೊದಲಾದಂತಹ ಯಾವ ಪಾಂಚರಾತ್ರ ಸಂಹಿತೆಗಳಿವೆ ಅವುಗಳ ವಿಷಯವನ್ನೇ ತಾನು ಭಾಗಶಃ ಗ್ರಹಣೆ ಮಾಡಿದ್ದಾನೆ. ಅಂದರೆ ಇಲ್ಲಿ ಬಂದಿರುವಂತಹ ಕ್ರಿಯಾಪಾದ ಅಂತ ಏನಿದೆ ಆ ಕ್ರಿಯಾಪಾದದಲ್ಲಿ ಬಂದಿರುವಂತಹ ವಿಷಯಗಳನ್ನೇ ತಾನು ಸಂಗ್ರಹ ಮಾಡಿಕೊಂಡು ನಿರೂಪಣೆ ಮಾಡಿದ. ಅಂದರೆ ಅವನು ಸಂಗ್ರಹ ಮಾಡಿರುವುದಕ್ಕೆ ಮೂಲ ಆಗಮ ಯಾವುದು ಅಂತ ಕೇಳಿದರೆ ಭಗವಂತನೇ ಉಪದೇಶ ಮಾಡಿರುವಂತಹ ಆಗಮ ವಿದ್ಯೆ, ದೇವರೇ ಉಪದೇಶ ಮಾಡಿರುವಂತಹ ಆಗಮ ವಿದ್ಯೆ. ಇಂತಹ ವಿಷಯಗಳೆಲ್ಲ ತುಂಬ ಚೆನ್ನಾಗಿ ಪಂಚರಾತ್ರದಲ್ಲಿ ಬರುವಂಥದ್ದು. ಆ ಜೀವನಿಗೆ ಪ್ರಕೃತಿಯ ಬಂಧನ ಹೇಗಾಗ್ತದೆ, ಅದಕ್ಕೆ ಸಿಲುಕಿ ಆತ ಹೇಗೆ ಇಲ್ಲಿ ಒದ್ದಾಡ್ತಾನೆ. ದುರ್ಯೋಧನನಿಗೆ ಮತ್ತು ಅರ್ಜುನನಿಗೆ ಇಬ್ಬರಿಗೂ ಕೂಡ ಅಹಂಕಾರ ಮಮಕಾರಗಳು ಬಂದಿತ್ತು. ಗೀತೆಯ ಮೊದಲ ಅಧ್ಯಾಯ ನಮಗೆ ಅದನ್ನು ತೋರಿಸಿಕೊಡ್ತದೆ. ಅರ್ಜುನನಿಗೆ ನಾನು ಯಾರ ಜೊತೆಗೆ ಯುದ್ಧ ಮಾಡಬೇಕು, ನನ್ನ ರಥವನ್ನು ಮುಂದಕ್ಕೆ ತಂದು ನಿಲ್ಲಿಸುವಂತ. ಕೃಷ್ಣನು ಇದ್ದ ಆ ರಥದಲ್ಲಿ, ಆದರೆ ಅರ್ಜುನ ಹೇಳಿದ್ದು ರಥಂ ಸ್ಥಾಪಯ ಮೇಚ್ಯುತ ಅಂತ, ಮಮ ರಥಂ ಸ್ಥಾಪಯ ಅಂತ ಹೇಳಿದ. ಅವನ ರಥ, ಆ ಕೃಷ್ಣನು ಇದ್ದಾನೆ ನಮ್ಮ ರಥ ಅಂತ ಹೇಳ್ಬೋದಿತ್ತಲ್ವಾ, ನಮ್ಮ ರಥ ಅಂತ ಹೇಳಿಲ್ಲ, ನನ್ನ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ತಂದು ನಿಲ್ಲಿಸು ಅಂತ ಹೇಳಿ. ಅಂತಹ ಮಮಕಾರ ಬರಲಿಕ್ಕೆ ಕಾರಣ ಏನಾಯಿತು? ಒಬ್ಬ ಜೀವನಿಗೆ ಇಂತಹ ಮಮಕಾರ ಯಾಕಾಗಿ ಬರ್ತದೆ, ಆ ಮಮಕಾರವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಹೇಗೆ, ಅದರ ಬಗ್ಗೆ ಎಲ್ಲ ಪಂಚರಾತ್ರ ಸಂಹಿತೆ ತಿಳಿಸ್ತದೆ. ಆ ವಿಷಯವನ್ನು ಮತ್ತೆ ನಾಳೆಯ ದಿನ ಸೇರಿದಾಗ ಚಿಂತನೆ ನಡೆಸೋಣ.